Hello everyone, welcome to ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ನಾನು ರಂಜಿತ್. ಎಸ್ ಬಿ ಐ ಪಿ ಒ ನೋಟಿಫಿಕೇಷನ್ನ ನಾವು ನೋಡ್ತಾ ಇದ್ದೀವಿ. ಎಸ್ ಬಿ ಐ ಪಿ ಒ ದಟ್ ಈಸ್ ಪ್ರೊಬೇಷನರಿ ಆಫೀಸರ್ ಪೋಸ್ಟನ್ನು ನೋಡ್ತಾ ಇದ್ದೀವಿ. ಎಷ್ಟು ಪೋಸ್ಟ್ ಇದೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ನ ಬಿಟ್ಟಿದ್ದಾರೆ, ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಇರುತ್ತೆ ಅಂತೇಳಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಕೋರ್ಸ್ಗಳು KIS, PSI, ಬ್ಯಾಂಕಿಂಗ್, PGCET, PC, SSC, ST ಹಾಗೂ FTA ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕೋರ್ಸಸ್ ಅವೈಲೇಬಲ್ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಈ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಬಹುದು. ಓಕೆ, SBIPO ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಬೇಕಂತೇಳಿದ್ರೆ ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ. ಗ್ರ್ಯಾಜುಯೇಷನ್ ಕೋರ್ಸ್ ಆಗಿರಬೇಕಾಗುತ್ತೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಗ್ರ್ಯಾಜುಯೇಷನ್, ಏಜ್ 21 ಇಂದ 30 ಇಯರ್ಸ್ ಇರುತ್ತೆ. 21 ವರ್ಷಗಳಿಂದ 30 ವರ್ಷದಲ್ಲಿರೋರು ಅಪ್ಲೈ ಮಾಡಬಹುದು. ರಿಲ್ಯಾಕ್ಸೇಷನ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಆ್ಯಸ್ ಪರ್ ದ ರೂಲ್ಸ್. SC ST ಆದರೆ 5 ಇಯರ್ಸ್ ಎಕ್ಸ್ಟ್ರಾ ಇರುತ್ತೆ, OBC ಆದರೆ 3 ಇಯರ್ಸ್. ಅಕಾರ್ಡಿಂಗ್ ಟು ದ ರೂಲ್ಸ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲಿಕೇಬಲ್ ಇರುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾ ಇರೋದು 18/6/2026 ಸ್ಟಾರ್ಟ್ ಆಗಿ 8/7/2026 ಕ್ಲೋಸ್ ಆಗ್ತಾ ಇದೆ. ದಟ್ ಈಸ್ ಜೂನ್ 18ರಿಂದ ಸ್ಟಾರ್ಟ್ ಆಗಿ ಜುಲೈ 8ನೇ ಓಪನ್ ಇರುತ್ತೆ. 20 ಡೇಸ್ ಟೈಮ್ ಕೊಡ್ತಾ ಇದ್ದಾರೆ. ಓಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಗ್ರ್ಯಾಜುಯೇಷನ್, ಏಜ್ 21 to 30 ಇಯರ್ಸ್. ಈ ವರ್ಷದ ವೇಕೆನ್ಸಿ 1500 ಇದೆ. ಈ 1500 ಹೇಗೆ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ ಅಂದರೆ SC ST OBC EWS UR ಟೋಟಲ್ಗೆ SCಗೆ 234 ಪೋಸ್ಟ್, STಗೆ 144, OBC 390, EWS ಎಕನಾಮಿಕಲಿ ವೀಕರ್ ಸೆಕ್ಷನಿಗೆ ಬಂದು 144, ಅನ್ರಿಸರ್ವ್ಡ್ ಅಂದರೆ ಜನರಲ್ಗೆ 588 ಪೋಸ್ಟ್. ಟೋಟಲಿ 1500 ಪೋಸ್ಟನ್ನು ಈ ವರ್ಷ ಬಿಟ್ಟಿದ್ದಾರೆ. ಓಕೆ, ಸೆಲೆಕ್ಷನ್ ಪ್ರೊಸೀಜರ್ ಏನಿರುತ್ತೆ ಅಂದರೆ 3 ಸ್ಟೇಜಸಲ್ಲಿ ಸೆಲೆಕ್ಷನ್ ನಡೆಯುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಅದರ ನಂತರ ಮೇನ್ಸ್, ಅದಾದಮೇಲೆ 3rd ಸ್ಟೇಜಲ್ಲಿ ಗ್ರೂಪ್ ಡಿಸ್ಕಷನ್ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅದನ್ನು ಪಾಸ್ ಆದವರು ಮೇನ್ಸ್ ಬರೀಬೇಕಾಗತ್ತೆ. ಮೇನ್ಸಲ್ಲಿ ಕ್ವಾಲಿಫೈ ಆದವರು ಫೇಸ್ 3ಗೆ ಹೋಗ್ತಾರೆ. ಫೈನಲ್ ಸೆಲೆಕ್ಷನಲ್ಲಿ ಫೇಸ್ 2 ಮತ್ತು ಫೇಸ್ 3ಯಲ್ಲಿ ತೆಗೆದಿರ್ತಕ್ಕಂಥ ಸ್ಕೋರನ್ನು ಕನ್ಸಿಡರ್ ಮಾಡಿ ಫೈನಲ್ ಸೆಲೆಕ್ಷನ್ ನಡೆಯುತ್ತೆ. ಡೀಟೇಲ್ ಆಗಿ ನೋಡ್ತಾ ಹೋಗೋದಾದರೆ, ಓಕೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಎಕ್ಸಾಮ್ ಸೆಂಟರ್ಸ್ಗಳು ಬೆಂಗಳೂರು, ಬೆಳಗಾವಿ, ಮಂಗಳೂರು, ಉಡುಪಿ, ಮೈಸೂರು, ಶಿವಮೊಗ್ಗ, ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಮೇನ್ಸಿಗಾದರೆ ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಮತ್ತು ಮೈಸೂರಲ್ಲಿ ಮೇನ್ಸ್ನ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ. ಓಕೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಸ್ಟ್ ಮಂತಲ್ಲಿ ಬರುತ್ತೆ. ಮೇನ್ಸ್ ಬಂದು ಸೆಪ್ಟೆಂಬರ್ 2026. ಸೈಕೋಮೆಟ್ರಿಕ್ ಟೆಸ್ಟು, ಇಂಟರ್ವ್ಯೂ, ಗ್ರೂಪ್ ಡಿಸ್ಕಷನ್ ಎಲ್ಲದೂ ಸೇರಿ ಅಕ್ಟೋಬರ್ ಅಥವಾ ನವಂಬರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಡಿಕ್ಲರೇಷನ್ ಆಫ್ ಫೈನಲ್ ರಿಸಲ್ಟ್ ಬಂದು ನವಂಬರ್ ಡಿಸೆಂಬರ್. ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಡೇಟಿನೂ ಮೆನ್ಷನ್ ಮಾಡಿಲ್ಲ. ಬಟ್ ಆಗಸ್ಟ್ ಮಂತಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ಸ್ ಬಂದು ಸೆಪ್ಟೆಂಬರಲ್ಲಿ, ಗ್ರೂಪ್ ಡಿಸ್ಕಷನ್, ಇಂಟರ್ವ್ಯೂ ಇದೆಲ್ಲ ಕೂಡ ಅಕ್ಟೋಬರ್ ನವಂಬರಲ್ಲಿ, ಫೈನಲ್ ರಿಸಲ್ಟನ್ನು ನವಂಬರ್ ಡಿಸೆಂಬರಲ್ಲಿ ನೋಡಬಹುದು. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದಾದರೆ ಜನರಲ್ EWS OBCಗೆ 750 ಇರುತ್ತೆ. SC ST PWBD XS DXS ಅಂತೇಳಿದರೆ SC ST ಪರ್ಸನ್ ವಿತ್ ಡಿಸೆಬಿಲಿಟಿ ಇರ್ತಾರಲ್ವ, ಎಕ್ಸ್ ಸರ್ವಿಸ್ ಮ್ಯಾನ್, ಇವರಿಗೆಲ್ಲ ನೋ ಫೀಸ್ ಇರುತ್ತೆ. ಓಕೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎಕ್ಸಾಮ್ ಪ್ಯಾಟರ್ನ್ ನೋಡಿ. ಓಕೆ, 3 ಟಾಪಿಕ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ ಅಂತೇಳಿ. ನಂಬರ್ ಆಫ್ ಕ್ವಶನ್ಸ್ ಬಂದು ಓಕೆ 40, 30, 30. ದೇರ್ ಆರ್ ಟೋಟಲಿ 100 ಕ್ವಶನ್ಸ್. ಓವರಾಲ್ ಆಗಿ 100 ಮಾರ್ಕ್ಸಿಗೆ ಬರೀತಾ ಇರ್ತೀವಿ. ಓಕೆ, ಇಂಗ್ಲೀಷಲ್ಲಿ 40 ಕ್ವಶನ್ಸ್, ನ್ಯೂಮರಿಕಲ್ ಎಬಿಲಿಟಿಯಲ್ಲಿ 30 ಆ್ಯಂಡ್ ರೀಸನಿಂಗ್ ಎಬಿಲಿಟಿಯಲ್ಲಿ 30. 100 ಕ್ವಶನ್ಸನ್ನು 100 ಮಾರ್ಕ್ಸಿಗೆ. ಟೈಮ್ ಡ್ಯೂರೇಷನ್ ಕೂಡ ಸ್ಪ್ಲಿಟ್ ಮಾಡಿದ್ದಾರೆ. 1 ಅವರನ್ನು 20 ಮಿನಿಟ್ಸ್ ಈಚ್ ಅಂತೇಳಿ. ರೀಸನಿಂಗ್ ಸೆಕ್ಷನಿಗೆ ಅಥವಾ ಇಂಗ್ಲೀಷ್ ಸೆಕ್ಷನ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಎಲ್ಲದಕ್ಕೂ ಕೂಡ 20 ಮಿನಿಟ್ಸ್. 1 ಅವರ್ನ 20 ಮಿನಿಟ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗಾದರೆ. ಮೇನ್ಸ್ ಎಕ್ಸಾಮಿನೇಷನ್ ನೋಡಿ, ಈ ಥರ ಟಾಪಿಕ್ಸ್ ಇರುತ್ತೆ. ನೇಮ್ ಆಫ್ ದಿ ಟೆಸ್ಟ್, ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಜನರಲ್ ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್. ಓಕೆ, ರೀಸನಿಂಗ್ ಅಥವಾ ಕಂಪ್ಯೂಟರ್, ಓಕೆ, ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡಲ್ಲಿ ನಂಬರ್ ಆಫ್ ಕ್ವಶನ್ಸ್ 40. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 60 ಮಾರ್ಕ್ಸಿಗೆ. 40 ಕ್ವಶನ್ಸನ್ನು 60 ಮಾರ್ಕ್ಸ್ಗೆ ಬರೀತೀವಿ. ಡ್ಯೂರೇಷನ್ ನೋಡೋದಾದರೆ 50 ಮಿನಿಟ್ಸ್. ರೀಸನಿಂಗ್ ಮತ್ತು ಕಂಪ್ಯೂಟರ್ಗೆ 50 ಮಿನಿಟ್ಸ್ ಟೈಮ್ ಕೊಡ್ತಾ ಇದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 40 ಕ್ವಶನ್ಸ್ ಇರುತ್ತೆ ಫಾರ್ 20 ಮಾರ್ಕ್ಸ್ ಇನ್ 40 ಮಿನಿಟ್ಸಲ್ಲಿ ಬರೀಬೇಕಾಗುತ್ತೆ. ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನನ್ನು 30 ಕ್ವಶನ್ಸ್ ಕೇಳ್ತಾ ಇದ್ದಾರೆ 60 ಮಾರ್ಕ್ಸ್ಗೆ, ಅದಕ್ಕೆ ಕೊಡ್ತಾ ಇದ್ದ ಟೈಮ್ 45 ಮಿನಿಟ್ಸ್. ಜನರಲ್ ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್ಗೆ 60 ಕ್ವಶನ್ಸ್ ಇರುತ್ತೆ ಫಾರ್ 60 ಮಾರ್ಕ್ಸ್, 45 ಮಿನಿಟ್ಸ್ ಟೈಮ್ ಇರುತ್ತೆ. There are totally 170 questions.
200 ಮಾರ್ಕ್ಸಿಗೆ ಬರೀತೀವಿ ಇನ್ 3 hours. ಜೊತೆಗೇನೆ ಡಿಸ್ಕ್ರಿಪ್ಟಿವ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಇದೆಲ್ಲ ಸೆಕ್ಷನ್ಸ್ ಕ್ಲೋಸ್ ಆದಮೇಲೆ ಡಿಸ್ಕ್ರಿಪ್ಟಿವ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 3 ಕ್ವಶನ್ಸ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸು, ಇಮೇಲು, ರಿಪೋರ್ಟ್ಸ್, ಸಿಚುವೇಷನ್ ಅನಾಲಿಸಿಸ್ ಆ್ಯಂಡ್ ಪ್ರೀಸಿಸ್ ರೈಟಿಂಗ್ ಅಂತೇಳಿ ಟಾಪಿಕ್ಸ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಅಟೆಂಡ್ ಮಾಡಬೇಕಂದ್ರೆ 3 ಕ್ವಶನ್ಸ್ ಬರೀಬೇಕು ಫಾರ್ 30 ಮಾರ್ಕ್ಸ್. ದೇರ್ ಆರ್ ಟೋಟಲಿ 230 ಮಾರ್ಕಿಗೆ ಬರೀತಾ ಇದ್ದೀವಿ. ಇದಕ್ಕೆ ಕೊಡ್ತಕ್ಕಂಥ ಟೈಮ್ ಡ್ಯೂರೇಷನ್ ಬಂದು 30 ಮಿನಿಟ್ಸ್. ಓಕೆ, ಹೀಗೆ ಮೈನ್ಸ್ ಇರುತ್ತೆ. ಒನ್ಸ್ ನೀವು ಪ್ರಿಲಿಮ್ಸ್ನ ಪಾಸ್ ಆದಾಗ ಮೈನ್ಸ್ ಎಕ್ಸಾಮ್ ಬರೀತೀರ. ಮೈನ್ಸ್ ಪಾಸ್ ಆದಮೇಲೆ ನಿಮಗೆ ಗ್ರೂಪ್ ಡಿಸ್ಕಷನ್, ಇಂಟರ್ವ್ಯೂಗೆಲ್ಲ ಕರೀತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಜಸ್ಟ್ ಫಾರ್ ಕ್ವಾಲಿಫೈಯಿಂಗ್ ಮೈನ್ಸ್ ಅಷ್ಟೇ. ಅದರಲ್ಲಿ ತೆಗೆದಿರ್ತಕ್ಕಂಥ ಯಾವ ಸ್ಕೋರನ್ನು ಫೈನಲ್ ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡಲ್ಲ. ಬಟ್ ಮೈನ್ಸಲ್ಲಿ ತೆಗೆದಿರೋ ಸ್ಕೋರು ಮತ್ತು ಇಂಟರ್ವ್ಯೂ, ಗ್ರೂಪ್ ಡಿಸ್ಕಷನಲ್ಲಿ ತೆಗೆದಿರೋ ಸ್ಕೋರ್ನ ಕನ್ಸಿಡರ್ ಮಾಡಿ ಫೈನಲ್ ಸೆಲೆಕ್ಷನ್ ನಡೆಯುತ್ತೆ. ನಂಬರ್ ಆಫ್ ಚಾನ್ಸಸ್ ಅಂತೇಳಿ ನೋಟಿಫಿಕೇಷನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೋಟಿಫಿಕೇಷನಲ್ಲಿ ನಂಬರ್ ಆಫ್ ಚಾನ್ಸಸ್ ಅಂತೇಳಿ ನೋಡ್ತಾ ಇದ್ದೀವಿ. ಏನಿದು ನಂಬರ್ ಆಫ್ ಚಾನ್ಸಸ್ ಅಂತೇಳಿದರೆ ನೋಡಿ, ಕ್ಯಾಟಗರಿ UR ಅಥವಾ EWSಗೆ ನಂಬರ್ ಆಫ್ ಚಾನ್ಸಸ್ ಬಂದು 6 ಚಾನ್ಸಸ್ ಕೊಡ್ತಾರೆ. ಅದೇ UR, EWS, OBC, PWBD ಆಗಿದ್ದಾರೆ ಅವರಿಗೆ 9 ಅಟೆಂಪ್ಟ್ಸ್ವರೆಗೂ ಟೈಮ್ ಕೊಡ್ತಾರೆ. OBCಗೂ ಕೂಡ 9 ಅಟೆಂಪ್ಟ್ಸ್ ಬರೀಬಹುದು. SC STಗೆ ನೋ ರಿಸ್ಟ್ರಿಕ್ಷನ್ಸ್ ಇಲ್ಲ. ಎಷ್ಟು ಟೈಮ್ ಬೇಕಾದ್ರೆ ಅವ್ರು ಎಕ್ಸಾಮ್ನ ಬರೀಬಹುದು. ಅದು PWBD ಆದರೂ ಕೂಡ ಅಷ್ಟೇ, ಬರೀ SC ST ಆದರೂ ಕೂಡ ನೋ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅನ್ರಿಸರ್ವ್ಡ್ ಅಥವಾ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ಗೆ 6 ಅಟೆಂಪ್ಟ್ಸ್ವರೆಗೂ ಕೊಡುತ್ತೆ. ಅದೇ PWBD ಆಗಿದ್ರೆ ಅವ್ರಿಗೆ 9 ಅಟೆಂಪ್ಟ್ಸು ಆ್ಯಂಡ್ OBC ಅವ್ರಿಗೆ ಕೂಡ 9 ಅಟೆಂಪ್ಟ್ಸು. ಪ್ರಿಲಿಮ್ಸ್ ಎಕ್ಸಾಮ್ನ ನಂಬರ್ ಆಫ್ ಅಟೆಂಪ್ಟ್ಸ್ಗೆ ಕೌಂಟ್ ಮಾಡ್ತಾ ಇಲ್ಲ. ಓಕೆ, ಓನ್ಲಿ ಮೇನ್ಸನ್ನು ಬರೆಯೋದನ್ನು ಮಾತ್ರ ನಂಬರ್ ಆಫ್ ಅಟೆಂಪ್ಟ್ಸ್ಗೆ ಕೌಂಟ್ ಮಾಡ್ತಾರೆ. ಓಕೆ, ನೀವು ಎಷ್ಟು ಸಲ ಬೇಕಾದ್ರೆ ಪ್ರಿಲಿಮ್ಸ್ ಬರೀಬಹುದು. ಪ್ರಿಲಿಮ್ಸ್ ಪಾಸಾಗಿ ಮೇನ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಿರಲ್ಲ, ಅದನ್ನು ನಂಬರ್ ಆಫ್ ಅಟೆಂಪ್ಟ್ಸ್ ಅಂತೇಳಿ ಕರೀತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸ್ ಪಾಸ್ ಮಾಡಿ ಆಲ್ರೆಡಿ ನೀವು 2 ಅಟೆಂಪ್ಟ್ಸ್ ಬರೆದಿದ್ದೀರಾ ಅಂದರೆ ನಿಮ್ಮ ನಂಬರ್ ಆಫ್ ಅಟೆಂಪ್ಟ್ಸ್ 2 ಆಗಿರುತ್ತೆ. ನೆಕ್ಸ್ಟ್ 3, 4 ಕೌಂಟ್ ಆಗ್ತಾ ಹೋಗುತ್ತೆ. ಪ್ರಿಲಿಮ್ಸನ್ನು ಎಷ್ಟು ಬೇಕಾದ್ರೆ ಬರೀಬೋದು. ಓನ್ಲಿ ಕೌಂಟೇಬಲ್ ಅಂದರೆ ಮೇನ್ಸಲ್ಲಿ ಎಷ್ಟು ಸಲ ಬರೀತಾ ಇದ್ದೀರೋ ಅದನ್ನೇ ನಂಬರ್ ಆಫ್ ಚಾನ್ಸಸ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಓಕೆ, ಆಲ್ ದೀಸ್ SBI PO ನೋಟಿಫಿಕೇಷನ್ನ ನೋಡಿದ್ವಿ. ಇದ್ರ ಜೊತೆಗೇ SBI ಕ್ಲರ್ಕ್ ಕೂಡ ಇದ್ರ ಹಿಂದೆನೇ ಬರುತ್ತೆ. ಅದ್ರ ಹಿಂದೆನೇ IBPS ಕ್ಲರ್ಕ್ ಬರುತ್ತೆ. ಸೊ IBPS PO ಫಸ್ಟ್ ಬರುತ್ತೆ, ಅದ್ರ ಹಿಂದೆ IBPS ಕ್ಲರ್ಕ್ ಬರುತ್ತೆ. IBPS RRBಯಲ್ಲಿ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ ಇಷ್ಟೆಲ್ಲ ನೋಟಿಫಿಕೇಷನ್ ಬ್ಯಾಕ್ ಟು ಬ್ಯಾಕ್ ನಾವು ನೋಡಬಹುದು. ಇವಾಗ SBI PO ಇಂದನೇ ಬ್ಯಾಕ್ ಕ್ಲರ್ಕ್ ಕೂಡ ಬರುತ್ತೆ. IBPS PO, IBPS ಕ್ಲರ್ಕು, SO ಹೀಗೆ ತುಂಬ ವೇಕೆನ್ಸೀಸನ್ನು ನೋಡ್ತಾ ಇರ್ತೀವಿ. ಇದಕ್ಕೆಲ್ಲ ಟಾರ್ಗೆಟ್ ಮಾಡಿ ನ್ಯೂ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಈ ನಂಬರ್ಸ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.